ವೀಕ್ಷಕರೇ, ಮಿಥುನ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಅಕ್ಟೋಬರ್ ತಿಂಗಳಲ್ಲಿ ಮಿಥುನ್ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಸವಾಲುಗಳಿದೆ, ಏನು ಕಷ್ಟ ಇದೆ, ಏನು ನಷ್ಟ ಇದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನು ಅನುಸರಿಸಬೇಕು, ಈ ತಿಂಗಳಲ್ಲಾದ್ರೂ ನಿಂತು ಹೋಗಿರುವಂತ ಕೆಲಸ ಮರುಚಾಲನೆ ಆಗುತ್ತಾ, ಹೊಸ ಕೆಲಸ ಏನಾದ್ರೂ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ಈ ವಿಡಿಯೋದಲ್ಲಿ ನಿಮಗೆ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ತುಂಬಾ ಯೂಸ್ ಆಗುತ್ತೆ. 10 ನಿಮಿಷ ಸಮಯ ತೆಗೆದುಕೊಂಡು ಈ ವಿಡಿಯೋ ನೋಡೋದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಶುಭಕಾರಕವಾದ ದಿನಗಳು ಯಾವುದು ಅಂತ ಕೇಳಿದ್ರೆ 10, 11, 15, 16, 19 ಮತ್ತು 20ನೇ ತಾರೀಕು ತುಂಬಾ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನ ನೀಡತಕ್ಕಂಥ ಶುಭಕಾರಕವಾದ ದಿನಗಳು ಅಂತ ಹೇಳ್ಬೋದು. ಇನ್ನು 4, 5, 13, 18, 22, 24 ಮತ್ತು 26 ಸಾಧಾರಣವಾಗಿರ್ತಕ್ಕಂಥ ದಿನಗಳು. ನೀವೇನಾದ್ರೂ ಬಹಳ ಒಳ್ಳೆಯ ಕೆಲಸ, ಮುಖ್ಯವಾದ ಕೆಲಸ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲಸ ಮಾಡೋದಿದ್ರೆ ಶುಭ ದಿನಗಳಲ್ಲಿ ಮಾಡಿಕೊಳ್ಳಿ, ಶುಭ ಫಲಗಳನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಸಿಗ್ತಕ್ಕಂಥ ಫಲದ ಬಗ್ಗೆ ವಿಸ್ತೃತವಾದಂತಹ ವಿಚಾರವನ್ನು ತಿಳಿಸೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ, ಈ ಜೀವನ ಅಂತಂದ ಮೇಲೆ ಕಷ್ಟಗಳು ಸಹಜ ಅಲ್ವಾ. ಅನೇಕ ಸವಾಲುಗಳು ಇರುತ್ತೆ, ಒತ್ತಡಗಳಿರುತ್ತೆ, ಜಂಜಾಟಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಮಾನಸಿಕವಾಗಿರ್ತಕ್ಕಂಥ ವೇದನೆ ಇರುತ್ತೆ, ಚಿಂತನೆ ಇರುತ್ತೆ, ಸಮಾಜ, ಜನ, ಮನೆ, ಜೀವನ ಇದನ್ನೆಲ್ಲವನ್ನು ಕೂಡ ಸಮಾನವಾಗಿ ನಿಭಾಯಿಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಬಹಳಷ್ಟು ಜೀವನದಲ್ಲಿ ನಾವು ಹೋರಾಟ ಮಾಡ್ತಾ ಇರ್ತೀವಿ, ಕಷ್ಟಪಡ್ತಾ ಇರ್ತೀವಿ. ನೋಡಿ, ಕಷ್ಟ ಯಾರಿಗಿಲ್ಲ ಹೇಳಿ, ಎಲ್ಲರಿಗೂ ಇರುತ್ತೆ. ಅದೇ ರೀತಿಯಾಗಿ ನಿಮಗೂ ಕೂಡ ಇದೆ. ಆದ್ರೆ ಕೆಲವೊಂದು ಜನರಿಗೆ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಆಯ್ತು ಅಂದ ತಕ್ಷಣ ಮನಸ್ಸಿಗೆ ಬಹಳ ನೋವು ಆಗುತ್ತೆ, ಬೇಸರ ಆಗುತ್ತೆ. ಆದ್ರೆ ನೀವು ನೋವು ಬೇಸರ ಪಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸಹನೆ ಮತ್ತು ತಾಳ್ಮೆಯಿಂದ ವರ್ತಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ನೀವು ದುಡುಕುತನದ ನಿರ್ಧಾರಗಳು ಬೇಡ. ಯಾಕಂತಂದ್ರೆ ದುಡುಕುತನದ ನಿರ್ಧಾರಗಳಿಂದ ಜೀವನದಲ್ಲಿ ಬಹಳಷ್ಟು ಪಾಠಗಳನ್ನ ಕಲ್ತಿದ್ದೀರಿ ಈಗ ಆಲ್ರೆಡಿ. ಹಾಗಾಗಿ ಇನ್ನು ಮುಂದೆ ಮತ್ತೆ ಆ ತರ ಆಗೋದು ಬೇಡ. ಹಾಗಾಗಿ ನೀವು ತಾಳ್ಮೆಯಿಂದ ಇದ್ರಿ ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಒಳ್ಳೆ ಅವಕಾಶಗಳು ಇದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈ ಒಂದು ತಿಂಗಳಲ್ಲಿ ಆ ತರದ್ದು ಒಂದು ರಿಲೇಟೆಡ್ ತುಂಬಾ ನಿಮಗೆ ಚೆನ್ನಾಗಿರ್ತಕ್ಕಂಥ ಫಲ ಸಿಗುತ್ತೆ. ಸಮಯಕ್ಕೆ ಬೆಲೆ ಕೊಡಿ, ತಾಳ್ಮೆಯಿಂದ ಇರಿ, ಸಮಯಕ್ಕೆ ತಕ್ಕುದಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಿ. ಆತುರ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾರ ಜೊತೆ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾರ ಮೇಲೂ ಗೂಬೆ ಹೊರಿಸ್ಲಿಕ್ಕೆ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಮಾಡ್ತಾ ಇರಿ. ಸೈಲೆಂಟ್ ಆಗಿದ್ದುಕೊಂಡು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ ಮುಗಿಸಿ. ಬಹಳಷ್ಟು ಜನರಿಗೆ ಉತ್ತರ ಕೊಟ್ಟಂಗಾಗುತ್ತೆ, ಆ ಸವಾಲುಗಳನ್ನ ನೀವು ಸ್ವೀಕರಿಸಿದಂಗಾಗುತ್ತೆ. ಕೆಲಸಕ್ಕೆ ಹೆಚ್ಚಿನ ಮಹತ್ವ ಕೊಡೋದ್ರ ಜೊತೆಯಲ್ಲಿ ಸಮಯನೂ ಕೊಡುವಂತಹ ಪ್ರಯತ್ನವನ್ನ ಮಾಡಿ. ನೋಡಿ, ಜೀವನದಲ್ಲಿ ನಾವು ಯಶಸ್ಸಾಗಬೇಕು ಅಂತಂದ್ರೆ, ಸಕ್ಸಸ್ ಆಗ್ಬೇಕು ಅಂತಂದ್ರೆ ನಾವು ಕೆಲಸಕ್ಕೆ ಮಹತ್ವವನ್ನು ಕೊಡಬೇಕು. ಅದಕ್ಕೆ ವಿಶ್ವಗುರು ಬಸವೇಶ್ವರರು ಹೇಳಿದ್ದು ಕಾಯಕವೇ ಕೈಲಾಸ ಅಂತೇಳಿ. ನಮ್ಮ ಕಾಯಕ, ನಮ್ಮ ಕೆಲಸವನ್ನ ನಾವು ಪ್ರೀತಿಸಿದ್ದೆ ಆದ್ರೆ ಜೀವನ ಪರ್ಯಂತರ ಸುಖವಾಗಿರ್ಬೋದು ಅನ್ನುವಂತಹ ಸತ್ಯವನ್ನ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂತಹ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯವೂ ಕೂಡ ಇದೇ ಆಗಿರ್ತಕ್ಕಂಥದ್ದು. ನೀವು ಗಮನದಲ್ಲಿ ಇಟ್ಕೋಬೇಕು. ಇದ್ರ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಟ್ರೆ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಕೋಪ ಬಂದಾಗ ಉಗ್ರವಾಗಿ ವರ್ತಿಸ್ಲಿಕ್ಕೆ ಹೋಗ್ಬೇಡಿ, ಶಾಂತವಾಗಿ ವರ್ತಿಸಿ. ಈ ದಾನದಲ್ಲಿ ದಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಸಮಾಧಾನವಾಗಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಾಧನೆಯನ್ನ ಮಾಡ್ಲಿಕ್ಕೆ ಅವಕಾಶ ಆಗತ್ತೆ. ಹಣಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಇರಲ್ಲ ನಿಮಗೆ ಈ ತಿಂಗಳಲ್ಲಿ. ನೀವೇನು ಒಂದು ಕೆಲಸ ಮಾಡಿರ್ತೀರಿ, ನೀವೇನು ಪರಿಶ್ರಮ ಪಟ್ಟಿರ್ತೀರಿ, ಆ ಪರಿಶ್ರಮಕ್ಕೆ ತಕ್ಕ ಹಾಗೆ ಒಂದು ಫಲ ಅನ್ನುವಂಥದ್ದು, ಬೆಲೆ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಉದ್ಯೋಗಸ್ಥರಿಗೆ ಈ ಕಂಪನಿ ಅಥವಾ ಕಚೇರಿಯಿಂದಲೇ ಕೆಲವೊಬ್ಬರಿಗೆ ಬಹಳ ಅನುಕೂಲತೆಗಳಾಗತ್ತೆ. ಹಣಕಾಸಿನ ವ್ಯವಸ್ಥೆ, ವಾಹನದ ವ್ಯವಸ್ಥೆ, ಊಟದ ವ್ಯವಸ್ಥೆ, ಇನ್ನಿತರ ವ್ಯವಸ್ಥೆಗಳು ಕೂಡ ತುಂಬಾ ಚೆನ್ನಾಗಿ ಒದಗಿಸುವಂತಹ ಸನ್ನಿವೇಶಗಳಿದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಮಗ್ನರಾಗುವಂಥದ್ದು, ವಿದ್ಯಾರ್ಥಿಗಳು ಒಳ್ಳೆ ಸಾಧನೆ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಡ್ತಿ ಯೋಗ ಆಗುವಂತಹ ಸನ್ನಿವೇಶಗಳಿದೆ. ಒಳ್ಳೆಯ ಒಂದು ಪೋಸ್ಟ್ಗಳು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನೂ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಕ್ಕಂಥದ್ದಿದೆ. ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ವಿಡಿಯೋ ಬರ್ತಾ ಇದೆ, ನೋಡ್ಕೊಳ್ಳಿ.
ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರಿಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಅದ್ಭುತವಾಗಿರತಕ್ಕಂಥ ಜನ್ಮ ಜಾತಕ ಫಲ, 80 ರಿಂದ 100 ಪುಟಗಳ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರುವಂತದ್ದು. ನೀವು ಕುಳಿತಲ್ಲಿಯೇ ನೀವು ಆರಾಮಾಗಿ ತರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಹಣಕಾಸಿನ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಾಗಿದ್ರೆ ಸ್ವಲ್ಪ ಸವಾಲುಗಳು ಇರುತ್ತೆ, ಚಾಲೆಂಜ್ಗಳು ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ನಿಭಾಯಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರಿಗೆ ಈ ಬ್ಯಾಂಕ್ನಲ್ಲಿ ಇರ್ಬೋದು, ಅಷ್ಟೇ ಅಲ್ಲ, ನಿಮ್ಮ ದೈನಂದಿನ ನಿತ್ಯ ಜೀವನದಲ್ಲಿ ನೀವೇನಾದ್ರೂ ಹಣಕಾಸು ಯಾರಿಗೋ ನಂಬಿ ದುಡ್ಡು ಕೊಡ್ತಾ ಇದ್ದೀರಾ, ಎಚ್ಚರಿಕೆಯಿಂದಿರಬೇಕು. ಎಲ್ಲೋ ದುಡ್ಡು ತರ್ತಾ ಇದ್ದೀರಂದ್ರೂ ನೀವು ಎಚ್ಚರಿಕೆ ವಹಿಸ್ಬೇಕು. ಇದು ಸೇಫಾ, ಇದು ಸರಿನಾ, ಇದು ನಾನು ವಾಪಸ್ ತೀರಿಸಬಲ್ಲೆನಾ, ಇದು ನನ್ನ ಮನೆಗೆ ಎಷ್ಟು ಇಂಪಾರ್ಟೆಂಟು, ನನಗೀಗ ಎಷ್ಟು ಇಂಪಾರ್ಟೆಂಟು, ನನಗೆ ಇದರ ಅವಶ್ಯಕತೆ ಇದೆಯಾ, ಇದನ್ನೆಲ್ಲವನ್ನು ನೋಡಿ ಈ ವ್ಯವಹಾರಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ. ನೀವು ಸುಮ್ಮನೆ ಸಾಲ ಸಿಗ್ತಾ ಇದೆ ಅಂತ ತಗೊಂಡ್ಬಿಡೋದು, ಅನ್ಸೆಕ್ಯೂರ್ ಆಗಿರ್ತಕ್ಕಂಥ ವ್ಯವಹಾರಗಳನ್ನ ಮಾಡ್ಬಿಡುವಂಥದ್ದು, ಯಾರಿಗೋ ಸಡನ್ ಆಗಿ ನಂಬಿ ನಿಮ್ಮ ಹತ್ರ ಇರುವಂತ ದುಡ್ಡು ಕೊಟ್ಟು ಬಿಡೋದು, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವು ಅನುಸರಿಸಿದ್ರೆ ನಿಮಗೆ ತುಂಬಾ ಲಾಭದಾಯಕವಾದ, ಪ್ರಯೋಜನಾತ್ಮಕವಾಗಿರ್ತಕ್ಕಂಥ ಫಲಗಳು ನಿಮ್ಗೆ ಸಿಗುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಇನ್ನು ಮದುವೆ ಬಗ್ಗೆ ಏನಾದ್ರೂ ಚಿಂತೆ ಮಾಡ್ತಾ ಇದ್ರೆ ಒಂದಿಷ್ಟು ಪ್ರೊಸೆಸ್ಗಳು ನಡೆಯುವಂತಹ ಸನ್ನಿವೇಶಗಳು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗಿದೆ. ಜೊತೆಗೆ ಈ ಹಣ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅಂದ್ರೆ 4 ಕಾಸು ಸಂಪಾದನೆ ಮಾಡಬೇಕು ಅನ್ನುವಂತ ಯೋಚನೆ ಇದ್ರೆ ಖಂಡಿತವಾಗಿಯೂ ಇದು ಇಂಥ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಇದು ಖಂಡಿತವಾಗಿಯೂ ನಿಮ್ಮ ಹಣವನ್ನ ಭದ್ರವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಜೊತೆಗೆ ಏನಾದ್ರೂ ಒಂದು ಹೊಸ ವಸ್ತುಗಳನ್ನ ಖರೀದಿ ಮಾಡುವಂತಹ ಸನ್ನಿವೇಶಗಳಿದೆ, ಖಂಡಿತವಾಗ್ಲೂ ಮಾಡಬಹುದು. ನೀವೇನಾದ್ರೂ ವಾಹನ, ವೆಹಿಕಲ್ಸ್ ಅಥವಾ ಆಸ್ತಿ ಏನಾದ್ರೂ ಒಂದು ವಿಶೇಷವಾಗಿರುವಂತದ್ದನ್ನ ಖರೀದಿ ಮಾಡಬೇಕು, ಬೆಲೆ ಬಾಳುವಂತದ್ದು ಅಂತಂದ್ರೆ ಮಾಡಿ. ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಸ್ವಲ್ಪ ಏನೋ ಕೆಲವೊಂದು ಮೋಸಗಳಾಗುವಂತ ಸನ್ನಿವೇಶಗಳಿರ್ತವೆ, ಅದ್ರ ಬಗ್ಗೆ ಜಾಗರೂಕರಾಗಿದ್ದುಕೊಂಡು ನೀವು ಮಾಡಿದ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ವಿಶೇಷವಾಗಿ ಶಿಕ್ಷಕರು ವೃತ್ತಿಯಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳಿದೆ. ಈ ಲೋಹದ ವ್ಯಾಪಾರ ಮಾಡ್ತಕ್ಕಂಥವ್ರು ಎಚ್ಚರಿಕೆಯಿಂದಿರಬೇಕು. ಆಮದು ರಫ್ತಿನ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ, ಈ ಬೇಕರಿ, ಕ್ಯಾಂಟೀನು ಅಥವಾ ಹೋಟೆಲ್ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಬಹಳ ಒಳ್ಳೆ ಫಲಗಳು ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಕಂತು ವ್ಯಾಪಾರ ಮಾಡ್ತಕ್ಕಂಥವ್ರಲ್ಲಿ, ಸ್ವಲ್ಪ ಈ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಲ್ಲಿ, ಅಥವಾ ಈ IT, BT ಅಂತಹ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಅಥವಾ ಸ್ವತಂತ್ರವಾಗಿ ನೀವೇನಾದ್ರೂ ಬೃಹತ್ ಆಗಿರತಕ್ಕಂಥ ಉದ್ಯಮ ವ್ಯಾಪಾರ ನಡೆಸ್ತಾ ಇರಬೇಕು ಅಂತಂದ್ರೆ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು ನೀವು ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡಿ. ಜೊತೆಗೆ ಈ ಕಲಾವಿದರಿಗೆ ಬಹಳಷ್ಟು ಒಳ್ಳೆ ಲಾಭಗಳಿದೆ. ಕಲಾವಿದರಿಗೆ ಒಳ್ಳೆ ಒಳ್ಳೆ ಸೂಕ್ತವಾದ ವೇದಿಕೆಗಳು ಸಿಗ್ತವೆ. ಯಾವುದೇ ತರದ ಕಲಾವಿದರು ಇರ್ಬೋದು, ಗ್ರಾಮೀಣ ಮಟ್ಟದ ಕಲಾವಿದರು ಇರ್ಬೋದು, ಅಥವಾ ಚಿತ್ರೋದ್ಯಮದ ಕಲಾವಿದರು ಇರ್ಬೋದು, ಈ TV ಮಾಧ್ಯಮ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು, ಯಾವುದೇ ತರದ ಕಲೆಗಾರ ಇರ್ಬೋದು. ವೇದಿಕೆ ಅಂತೂ ಚೆನ್ನಾಗಿ ಸಿಗ್ತದೆ, ನಿಮ್ಗೊಂದು ಪ್ಲಾಟ್ಫಾರ್ಮ್ ಇರ್ತದೆ. ನೀವು ಇರುವಂತಹ ಒಂದು ಮಟ್ಟಕ್ಕೆ ಅದನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ನಿಮಗೆ ಬಹಳಷ್ಟು ಲಾಭಗಳು ಸಿಗುವಂತ ಸನ್ನಿವೇಶಗಳಿದೆ. ಈ ರಾಜಕಾರಣಿಗಳಿಗೆ
ಏನಾದ್ರೂ ಒಂದು ಸ್ಥಾನವನ್ನ ಪಡ್ಕೋಬೇಕು ಅನ್ನುವಂತ ಪ್ರಯತ್ನದಲ್ಲಿದ್ರೆ ಅದು ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ ಜನಗಳದ್ದು. ಹಾಗಾಗಿ ನೀವು ಎಲ್ಲರ ಮೇಲಧಿಕಾರಿಗಳ ಗಮನ ಹರಿಸ್ತಕ್ಕಂಥದ್ದು, ಹೆಚ್ಚಿನ ಅವರ ಒಂದು ಪ್ರೀತಿ ವಿಶ್ವಾಸವನ್ನ ಓಲೈಸ್ತಕ್ಕಂಥ ಪ್ರಯತ್ನವನ್ನ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆ ಫಲಗಳು ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅಂದ್ರೆ ಈ ತಿಂಗಳಲ್ಲಿ ನಿಮಗೆ ಪರಿಹಾರ ತಿಳಿಸ್ಕೊಡ್ತೀನಿ ನಾನು ಬಹಳ ಮುಖ್ಯವಾಗಿ. ಆದ್ರೆ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಫಲ ಇದೆ, ಅದ್ಭುತವಾದ ಫಲ ಇದೆ, ಇದು ನನಗೂ ಕೂಡ ಖುಷಿ ಆಯ್ತು. ಆದ್ರೆ ಅಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನ ಹೇಳಿದೀವಲ್ಲ, ಆ ವಿಡಿಯೋದುದ್ದಕ್ಕೂ ನಿಮಗೆ ಎಚ್ಚರಿಕೆಗಳು ಇದಾವೆ, ಅಲ್ಲೇ ಕೆಲವೊಂದು ಎಚ್ಚರಿಕೆ. ಆ ಎಚ್ಚರಿಕೆಗಳನ್ನ ನೀವು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡು ಅದನ್ನ ಅಪ್ಲೈ ಮಾಡಿಕೊಂಡು ನೀವು ನಡೆದಿದ್ದೇ ಆದ್ರೆ ಸಕ್ಸಸ್ ಯಾಕೆ ಸಿಗಲ್ಲ? ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ನಿಮ್ಮ ಆತ್ಮಬಲ ನಿಮ್ಮನ್ನ ಕೈ ಹಿಡದೇ ಹಿಡಿತದೆ, ಜೊತೆಗೆ ದೈವ ಬಲ ಬೇಕಲ್ವಾ, ಅದಕ್ಕೆ ಪರಿಹಾರನೂ ತಿಳಿಸ್ಕೊಡ್ತೀವಿ. ಇವು ಎರಡೂ ಸೇರಿದಾಗ ಅದ್ಭುತವಾದ ಸಾಧನೆ ಮಾಡ್ಲಿಕ್ಕೆ ಅವಕಾಶಗಳು ನಿಮ್ಗೆ ಸಿಗುತ್ತೆ. ಹಾಗಾಗಿ ಇದನ್ನ ಉಪಯೋಗ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ ಅಕ್ಟೋಬರ್ ತಿಂಗಳದ್ದು. ನಿಮಗೆ ಇಷ್ಟವಾಗಿರತಕ್ಕಂತಹ ವಿಡಿಯೋಗಳನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಬನ್ನಿ ಹಾಗಿದ್ರೆ ಪರಿಹಾರ ಅಂತ ಏನ್ ಮಾಡ್ಕೋಬೇಕು ಈ ತಿಂಗಳಲ್ಲಿ ನೋಡಿ. ಪವಮಾನ ಸೂಕ್ತವನ್ನ ಪಠಣ ಮಾಡತಕ್ಕಂಥದ್ದು, ಜೊತೆಗೆ ಸಂಕಟ ವಿಮೋಚನ ಆಂಜನೇಯ ಸ್ತೋತ್ರವನ್ನ ಪಠಣ ಮಾಡತಕ್ಕಂಥದ್ದನ್ನ ಮಾಡ್ಕೊಳ್ಳಿ, ಅದ್ಭುತವಾದ ಫಲ ಸಿಗುತ್ತೆ. ಜೊತೆಗೆ ಪ್ರತಿ ಅಮಾವಾಸ್ಯೆಗೊಮ್ಮೆ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಿಮ್ಮ ಇಷ್ಟಾರ್ಥ ಸೇವೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಅದ್ಭುತವಾದಂತಹ ಫಲ ಸಿಗುತ್ತೆ. ಹಿರಿಯರನ್ನ ಗೌರವಿಸಿ, ತಂದೆ ತಾಯಿಗಳನ್ನ ಗೌರವಿಸಿ, ಗುರುಗಳನ್ನ ಗೌರವಿಸಿ, ಖಂಡಿತವಾಗಿಯೂ ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.